ಇತ್ತೀಚೆಗೆ ರಿಲೀಸ್ ಆಗಿರೋ ಕಾಟೇರ ಸಿನಿಮಾದ ಕತೆ ನಿಮ್ದು ಅಂತ ಅಂದರೆ ಫಸ್ಟ್ ನಿಮ್ದಾಗಿತ್ತು ಅನ್ನೋದು ಅಥವಾ ನೀವು ಬರ್ಸಿದ್ರ ಕತೆ ಅನ್ನೋದು ಒಂದು ಟಾಕ್ ಇದೆ ಸರ್, ಅದಕ್ಕೆ ಕ್ಲಾರಿಟಿ ಕೊಡೋದಾದರೆ. ಕತೆ ನಂದಲ್ಲ, ನಾವೆಲ್ಲರೂ ಒಟ್ಟು ಕೂತ್ಕೊಂಡು ಮಾಡಿದ್ದ ಅಂತ ಒಂದು ಕತೆ. ಆಮೇಲೆ ಟೈಟ್ಲು ಕೂಡ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ಮಹೇಶ್ ಅವ್ರಿಗೋಸ್ಕರ ಮದಗಜ ಟೈಟ್ಲು ಬೇಕು ಅಂದಾಗ ಕೊನೆಗೆ ಆ ಟೈಟ್ಲು ಕಾಟೇರ ಟೈಟ್ಲು ಕೊಟ್ಟು ನಾನು ಮದಗಜ ಟೈಟ್ಲು ತೊಗೊಂಡಿದ್ದು. ಇರಲಿ ಬಿಡಿ, ಇವಾಗ ನೋಡಿ, ರಾಕ್ಲೈನ್ ಸರ್ ಬ್ಯಾನರು ನಮ್ಮ ಬ್ಯಾನರು, ದರ್ಶನ್ ಸರ್ ನಮ್ಮ ಹೀರೋ, ಅವ್ರ ಗೆಲುವು ಇಡೀ ಇಂಡಸ್ಟ್ರಿ ಗೆಲುವು. ಒಂದು ಗೆಲುವು ಅಂತ ಬಂದಾಗ ನಾವೆಲ್ಲರೂ ಅದನ್ನು ನಮ್ಮ ಹೆಮ್ಮೆ ಅಂತ ನಾವು ಆರಾಧಿಸ್ಬೇಕು ಹೊರತು ಅದು ಯಾರದೇ ಮನೆ ಸೊತ್ತಾಗಿರ್ಬೋದು. ನನ್ನ ಪ್ರಕಾರ ಹೇಳ್ತೀನಿ ಕೇಳಿ, KGF ನಮ್ಮದು, ಇದು ಕಾಂತಾರ ನಮ್ಮದು, ಕಾಟೇರನೂ ನಮ್ಮದೇ. ಸೊ ಅದು ಬ್ಯಾನರು ನಾಮಕೋಸ್ತಾಗಿ ಬ್ಯಾನರ್ ಬೇರೆಯವ್ರದ್ದು ಇರ್ಬೋದು, ಅದು ನಮ್ಮ ಹೆಮ್ಮೆ ಅದು. ಸೊ ಹಂಗಾಗಿ ದರ್ಶನ್ ಸರ್ದು ಇವಾಗ ನೀವೇ ನೋಡಿದಿರಿ, ರೀಸೆಂಟಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅವರು ಚಿಕ್ಕಣ್ಣ ಅವ್ರ ಮೇಲಿರೋ ಪ್ರೀತಿಗೆ 26ನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಬರ್ತಾಯಿದೆ ನೋಡಿ ಅಂದರು. ಇನ್ನೇನು ಬೇಕು ಅದಕ್ಕಿಂತ? ಅಷ್ಟು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದ್ದೀವಲ್ಲ, ಬಿಡಿ. ಕತೆ 100 ಉಟ್ಕೋತವೆ, ಬಟ್ ಯಾರನೇ ಬರೋದಲ್ಲಿ ಏನು ಬರ್ದಿರುತ್ತೆ ಅದೇ ಆಗ್ತದೆ.